ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ಮಾಣಿಕೇಶ್ವರ ದೇವಾಲಯವೇ ಲಕ್ಕುಂಡಿಯ ಪ್ರಮುಖ ಆಕರ್ಷಣೆ. ಕಲ್ಯಾಣ ಚಾಲುಕ್ಯರು ನಿರ್ಮಿಸಿರ್ತಕ್ಕಂತಹ ದೇವಾಲಯ ಇದು. ಮಾಣಿಕೇಶ್ವರ ದೇವಾಲಯ ತ್ರಿಕೂಟಾಚಲ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಾಲಯ. ದೇವಸ್ಥಾನದ ಮುಂಭಾಗದಲ್ಲಿಯೇ ಮುಸುಕಿನ ಬಾವಿ ಇರ್ತಕ್ಕಂಥದ್ದು. ಐತಿಹಾಸಿಕ ದೇವಸ್ಥಾನ. ಈಗ ಈ ದೇವಸ್ಥಾನ ಹಾಗೂ ಬಾವಿಗೆ ಕಾಯಕಲ್ಪ ಕೊಡಬೇಕಾಗಿದೆ ಕೇಂದ್ರ ಪುರಾತತ್ವ ಇಲಾಖೆ. ಕಲ್ಯಾಣ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಂತ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ದೇಶ ಸೇರಿದಂತೆ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಕ್ಕುಂಡಿಗೆ ಬರ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಇವಾಗ ನಾವು ಲಕ್ಕುಂಡಿ ಐತಿಹಾಸಿಕ ದೇವಸ್ಥಾನವಾದಂತಹ ಮಾಣಿಕೇಶ್ವರ ಒಂದು ದೇವಸ್ಥಾನದಲ್ಲಿದ್ದೇವೆ. ಇದು ಕಲ್ಯಾಣರ ಚಾಲುಕ್ಯಲ್ಲಿ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ದೇವಸ್ಥಾನ. ಸಾಲಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಶಿವಲಿಂಗವೂ ಇದೆ. ಅದೇ ರೀತಿಯಾಗಿ ತ್ರಿಕೂಟ ಆಕಾರದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಒಂದು ಗರ್ಭಗುಡಿ ಆಗಿರಬಹುದು, ಈ ಭಾಗದಲ್ಲಿ ಇನ್ನೊಂದು ಗರ್ಭಗುಡಿ ಇದೆ ಮತ್ತು ಈ ಕಡೆನೂ ಕೂಡ ಗರ್ಭಗುಡಿ ಇದೆ. ಪ್ರಮುಖವಾಗಿ ಏನು ಈ ಮೊದಲ ಗರ್ಭಗುಡಿಯಲ್ಲಿ ಎಷ್ಟೇ ಶಿವಲಿಂಗನ ಮೂರ್ತಿ ಇದೆ, ಉಳಿದ ಕಡೆ ಕೂಡ ಶಿವಲಿಂಗನ ಮೂರ್ತಿ ಇಲ್ಲ. ಇದು ಕಲ್ಯಾಣರ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಿದಂತಹ ಮಾಣಿಕೇಶ್ವರ ದೇವಸ್ಥಾನ. ಇಲ್ಲಿ ಕೂಡ ಯುಗಾದಿ ಹಬ್ಬದ ಸಮಯದಲ್ಲಿ ಇಲ್ಲಿ ಸೂರ್ಯೋದಯ ಆದಂತ ನಂತರ ಏನು ಸೂರ್ಯನ ಕಿರಣಗಳು ಶಿವಲಿಂಗನ ಮೇಲೆ ಬೀಳ್ತಾವ ಅನ್ನೋದು ಕೂಡ ಇತಿಥಿ ಇದೆ. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಮತ್ತು ದೇಶ ವಿದೇಶಗಳಿಂದ ಕೂಡ ಇಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಅದರ ಪಕ್ಕದಲ್ಲಿ ನಾವು ನೋಡ್ತಾ ಇರಬಹುದು, ಇದಕ್ಕೆ ಏನು ಮುಸ್ಕಿನ ಬಾವಿ ಅಂತ ಹೇಳ್ತಾರೆ. ಏನು ಮಾಣಿಕೇಶ್ವರ ದೇವಸ್ಥಾನ ಏನಿದೆ ಅದರ ದೇವಸ್ಥಾನ ಮುಂಭಾಗದಲ್ಲೇ ಒಂದು ಮುಸ್ಕಿನ ಬಾವಿ, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಮುಸುಕಿನ ಬಾವಿ ಅಂತ ಹೇಳ್ತಿದ್ದಾರೆ. ಇದೊಂದು ಬೃಹತ್ ಆಕಾರದ ಬಾವಿ ಇದೆ. ಸುಮಾರು 3 ಏನು ಬಿಲ್ಡಿಂಗ್ ಗಳಿರ್ತವೆ ಅಷ್ಟೊಂದು ಪ್ರಮಾಣದ ತಳಭಾಗದಲ್ಲಿದೆ. ಇದು ಸಾಕಷ್ಟು ಏನು ಆಕರ್ಷಣಕವಾಗಿರುವಂತಹ ಒಂದು ಮುಸುಕಿನ ಬಾವಿ ಅಂತಾನೆ ಹೇಳ್ಬೋದು. ಇಲ್ಲಿ 12 ಶಿವಲಿಂಗಗಳಿದ್ದಾವೆ. ಜ್ಯೋತಿರ್ಲಿಂಗಗಳು ಯಾವ ರೀತಿ ಇರ್ತವೆ ಅದೇ ರೀತಿಯಾಗಿ ಶಿವಲಿಂಗಗಳು ಕೂಡ ಇಲ್ಲಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ನೀರಿನ ಇದರಲ್ಲಿ ಕೂಡ ಈ ರೀತಿ ನೋಡ್ತಾ ಇರಬಹುದು. ಇಲ್ಲೊಂದು ಶಿವಲಿಂಗ, ಅಂದ್ರೆ ಅದೊಂದು ಶಿವಲಿಂಗ, 3 ಶಿವಲಿಂಗ, 4, 5, 6, 7, 8, 9, 10, 11, 12 ಈ ರೀತಿ ಇದರ ಪೂರ್ಣ ಪ್ರಮಾಣದಲ್ಲಿ ಕೂಡ ಆ ಶಿವಲಿಂಗಗಳಿದ್ದಾವೆ. ಇದೊಂದು ಜ್ಯೋತಿರ್ಲಿಂಗಕ್ಕೆ ಸಮಾನವಾದಂತ ಏನು ಒಂದು ದೇವಸ್ಥಾನ ಅಂತ ಹೇಳಿ ಕೂಡ ಜನರು ಹೇಳ್ತಾರೆ. ಇದು ಸಾಕಷ್ಟು ಆಕರ್ಷಣೀಯ ಕೇಂದ್ರ ಬಿಂದು ಅಂತ ಹೇಳಬಹುದು. ಇಡೀ ಲಕ್ಕುಂಡಿಯಲ್ಲಿ ಮುಸುಕಿನ ಬಾವಿ ಮತ್ತು ಮಾಣಿಕೇಶ್ವರ ದೇವಸ್ಥಾನ ಸಾಕಷ್ಟು ಆಕರ್ಷಣೀಯವಾಗಿ ಆಗಿದೆ. ಆದರೆ ಈ ಒಂದು ಮುಷ್ಕಿನ ಬಾವಿಗೆ ಮತ್ತು ಮಾಣಿಕೇಶ್ವರ ದೇವಸ್ಥಾನಕ್ಕೆ ಬರಲು ಕೂಡ ಸರಿಯಾದ ರಸ್ತೆ ಸಂಪರ್ಕ ಇಲ್ಲ, ಅವ್ಯವಸ್ಥೆ ಆಗರವಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಕೇಂದ್ರ ಪುರಾತತ್ವ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಇಂಥ ಪುರಾತನ ಕಾಲದ ಒಂದು ದೇವಸ್ಥಾನದ ಏನು ಪುಷ್ಕರಣಿ ಇದೆ, ಒಂದು ಬಾವಿ ಇದೆ, ಇದು ಸಂಪೂರ್ಣವಾಗಿ ಪಾಚಿ ಕಟ್ಟಿ ಹೋಗಿದೆ. ಇಷ್ಟೊಂದು ಅವ್ಯವಸ್ಥೆ ಇದ್ರೂ ಕೂಡ ಇದನ್ನು ಸರಿ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲಿ ಜನವರಿ 10ರಂದು ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿ ಗ್ರಾಮಕ್ಕೆ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಏನು ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗ್ತಾ ಇದೆ ಈ ಒಂದು ಲಕ್ಕುಂಡಿ ಗ್ರಾಮದ ಪುರಾತನ ದೇವಾಲಯಗಳು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ಮಾಣಿಕೇಶ್ವರ ದೇವಾಲಯವೇ ಲಕ್ಕುಂಡಿಯ ಪ್ರಮುಖ ಆಕರ್ಷಣೆ. ಕಲ್ಯಾಣ ಚಾಲುಕ್ಯರು ನಿರ್ಮಿಸಿರ್ತಕ್ಕಂತಹ ದೇವಾಲಯ ಇದು. ಮಾಣಿಕೇಶ್ವರ ದೇವಾಲಯ ತ್ರಿಕೂಟಾಚಲ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಾಲಯ. ದೇವಸ್ಥಾನದ ಮುಂಭಾಗದಲ್ಲಿಯೇ ಮುಸುಕಿನ ಬಾವಿ ಇರ್ತಕ್ಕಂಥದ್ದು. ಐತಿಹಾಸಿಕ ದೇವಸ್ಥಾನ. ಈಗ ಈ ದೇವಸ್ಥಾನ ಹಾಗೂ ಬಾವಿಗೆ ಕಾಯಕಲ್ಪ ಕೊಡಬೇಕಾಗಿದೆ ಕೇಂದ್ರ ಪುರಾತತ್ವ ಇಲಾಖೆ. ಕಲ್ಯಾಣ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಂತ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ದೇಶ ಸೇರಿದಂತೆ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಕ್ಕುಂಡಿಗೆ ಬರ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಇವಾಗ ನಾವು ಲಕ್ಕುಂಡಿ ಐತಿಹಾಸಿಕ ದೇವಸ್ಥಾನವಾದಂತಹ ಮಾಣಿಕೇಶ್ವರ ಒಂದು ದೇವಸ್ಥಾನದಲ್ಲಿದ್ದೇವೆ. ಇದು ಕಲ್ಯಾಣರ ಚಾಲುಕ್ಯಲ್ಲಿ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ದೇವಸ್ಥಾನ. ಸಾಲಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಶಿವಲಿಂಗವೂ ಇದೆ. ಅದೇ ರೀತಿಯಾಗಿ ತ್ರಿಕೂಟ
ಆಕಾರದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಒಂದು ಗರ್ಭಗುಡಿ ಆಗಿರ್ಬೋದು, ಈ ಭಾಗದಲ್ಲಿ ಇನ್ನೊಂದು ಗರ್ಭಗುಡಿ ಇದೆ ಮತ್ತು ಈ ಕಡೆನೂ ಕೂಡ ಗರ್ಭಗುಡಿ ಇದೆ. ಪ್ರಮುಖವಾಗಿ ಏನು ಈ ಮೊದಲ ಗರ್ಭಗುಡಿಯಲ್ಲಿ ಎಷ್ಟೇ ಶಿವಲಿಂಗನ ಮೂರ್ತಿ ಇದೆ, ಉಳಿದ ಕಡೆ ಕೂಡ ಶಿವಲಿಂಗನ ಮೂರ್ತಿ ಇಲ್ಲ. ಇದು ಕಲ್ಯಾಣರ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಿದಂತಹ ಮಾಣಿಕೇಶ್ವರ ದೇವಸ್ಥಾನ. ಇಲ್ಲಿ ಕೂಡ ಯುಗಾದಿ ಹಬ್ಬದ ಸಮಯದಲ್ಲಿ ಇಲ್ಲಿ ಸೂರ್ಯೋದಯ ಆದಂತ ನಂತರ ಏನು ಸೂರ್ಯನ ಕಿರಣಗಳು ಶಿವಲಿಂಗನ ಮೇಲೆ ಬೀಳ್ತಾವ ಅನ್ನೋದು ಕೂಡ ಇತಿಥಿ ಇದೆ. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಮತ್ತು ದೇಶ ವಿದೇಶಗಳಿಂದ ಕೂಡ ಇಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಅದರ ಪಕ್ಕದಲ್ಲಿ ನಾವು ನೋಡ್ತಾ ಇರಬಹುದು, ಇದಕ್ಕೆ ಏನು ಮುಸ್ಕಿನ ಬಾವಿ ಅಂತ ಹೇಳ್ತಾರೆ. ಏನು ಮಾಣಿಕೇಶ್ವರ ದೇವಸ್ಥಾನ ಏನಿದೆ ಅದರ ದೇವಸ್ಥಾನ ಮುಂಭಾಗದಲ್ಲೇ ಒಂದು ಮುಸ್ಕಿನ ಬಾವಿ, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಮುಸುಕಿನ ಬಾವಿ ಅಂತ ಹೇಳ್ತಿದ್ದಾರೆ. ಇದೊಂದು ಬೃಹತ್ ಆಕಾರದ ಬಾವಿ ಇದೆ. ಸುಮಾರು 3 ಏನು ಬಿಲ್ಡಿಂಗ್ ಗಳಿರ್ತವೆ ಅಷ್ಟೊಂದು ಪ್ರಮಾಣದ ತಳಭಾಗದಲ್ಲಿದೆ. ಇದು ಸಾಕಷ್ಟು ಏನು ಆಕರ್ಷಣಕವಾಗಿರುವಂತಹ ಒಂದು ಮುಸುಕಿನ ಬಾವಿ ಅಂತಾನೆ ಹೇಳ್ಬೋದು. ಇಲ್ಲಿ 12 ಶಿವಲಿಂಗಗಳಿದ್ದಾವೆ. ಜ್ಯೋತಿರ್ಲಿಂಗಗಳು ಯಾವ ರೀತಿ ಇರ್ತವೆ ಅದೇ ರೀತಿಯಾಗಿ ಶಿವಲಿಂಗಗಳು ಕೂಡ ಇಲ್ಲಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ನೀರಿನ ಇದರಲ್ಲಿ ಕೂಡ ಈ ರೀತಿ ನೋಡ್ತಾ ಇರಬಹುದು. ಇಲ್ಲೊಂದು ಶಿವಲಿಂಗ, ಅಂದ್ರೆ ಅದೊಂದು ಶಿವಲಿಂಗ, 3 ಶಿವಲಿಂಗ, 4, 5, 6, 7, 8, 9, 10, 11, 12 ಈ ರೀತಿ ಇದರ ಪೂರ್ಣ ಪ್ರಮಾಣದಲ್ಲಿ ಕೂಡ ಆ ಶಿವಲಿಂಗಗಳಿದ್ದಾವೆ. ಇದೊಂದು ಜ್ಯೋತಿರ್ಲಿಂಗಕ್ಕೆ ಸಮಾನವಾದಂತ ಏನು ಒಂದು ದೇವಸ್ಥಾನ ಅಂತ ಹೇಳಿ ಕೂಡ ಜನರು ಹೇಳ್ತಾರೆ. ಇದು ಸಾಕಷ್ಟು ಆಕರ್ಷಣೀಯ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಇಡೀ ಲಕ್ಕುಂಡಿಯಲ್ಲಿ ಮುಸುಕಿನ ಬಾವಿ ಮತ್ತು ಮಾಣಿಕೇಶ್ವರ ದೇವಸ್ಥಾನ ಸಾಕಷ್ಟು ಆಕರ್ಷಣೀಯವಾಗಿ ಆಗಿದೆ. ಆದರೆ ಈ ಒಂದು ಮುಸುಕಿನ ಬಾವಿಗೆ ಮತ್ತು ಮಾಣಿಕೇಶ್ವರ ದೇವಸ್ಥಾನಕ್ಕೆ ಬರಲು ಕೂಡ ಸರಿಯಾದ ರಸ್ತೆ ಸಂಪರ್ಕ ಇಲ್ಲ, ಅವ್ಯವಸ್ಥೆ ಆಗರವಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಕೇಂದ್ರ ಪುರಾತತ್ವ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಇಂಥ ಪುರಾತನ ಕಾಲದ ಒಂದು ದೇವಸ್ಥಾನದ ಏನು ಪುಷ್ಕರಣಿ ಇದೆ, ಒಂದು ಬಾವಿ ಇದೆ, ಇದು ಸಂಪೂರ್ಣವಾಗಿ ಪಾಚಿ ಕಟ್ಟಿ ಹೋಗಿದೆ. ಇಷ್ಟೊಂದು ಅವ್ಯವಸ್ಥೆ ಇದ್ರೂ ಕೂಡ ಇದನ್ನು ಸರಿ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲಿ ಜನವರಿ 10ರಂದು ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿ ಗ್ರಾಮಕ್ಕೆ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಏನು ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗ್ತಾ ಇದೆ ಈ ಒಂದು ಲಕ್ಕುಂಡಿ ಗ್ರಾಮದ ಪುರಾತನ ದೇವಾಲಯಗಳು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ಮಾಣಿಕೇಶ್ವರ ದೇವಾಲಯವೇ ಲಕ್ಕುಂಡಿಯ ಪ್ರಮುಖ ಆಕರ್ಷಣೆ. ಕಲ್ಯಾಣ ಚಾಲುಕ್ಯರು ನಿರ್ಮಿಸಿರ್ತಕ್ಕಂತಹ ದೇವಾಲಯ ಇದು. ಮಾಣಿಕೇಶ್ವರ ದೇವಾಲಯ ತ್ರಿಕೂಟಾಚಲ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಾಲಯ. ದೇವಸ್ಥಾನದ ಮುಂಭಾಗದಲ್ಲಿಯೇ ಮುಸುಕಿನ ಬಾವಿ ಇರ್ತಕ್ಕಂಥದ್ದು. ಐತಿಹಾಸಿಕ ದೇವಸ್ಥಾನ. ಈಗ ಈ ದೇವಸ್ಥಾನ ಹಾಗೂ ಬಾವಿಗೆ ಕಾಯಕಲ್ಪ ಕೊಡಬೇಕಾಗಿದೆ ಕೇಂದ್ರ ಪುರಾತತ್ವ ಇಲಾಖೆ. ಕಲ್ಯಾಣ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಂತ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ದೇಶ ಸೇರಿದಂತೆ ವಿದೇಶಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಕ್ಕುಂಡಿಗೆ ಬರ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಇವಾಗ ನಾವು ಲಕ್ಕುಂಡಿ ಐತಿಹಾಸಿಕ ದೇವಸ್ಥಾನವಾದಂತಹ ಮಾಣಿಕೇಶ್ವರ ಒಂದು ದೇವಸ್ಥಾನದಲ್ಲಿದ್ದೇವೆ. ಇದು ಕಲ್ಯಾಣರ ಚಾಲುಕ್ಯಲ್ಲಿ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ದೇವಸ್ಥಾನ. ಸಾಲಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಶಿವಲಿಂಗವೂ ಇದೆ. ಅದೇ ರೀತಿಯಾಗಿ ತ್ರಿಕೂಟ ಆಕಾರದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಒಂದು ಗರ್ಭಗುಡಿ ಆಗಿರ್ಬೋದು, ಈ ಭಾಗದಲ್ಲಿ ಇನ್ನೊಂದು ಗರ್ಭಗುಡಿ ಇದೆ ಮತ್ತು ಈ ಕಡೆನೂ ಕೂಡ ಗರ್ಭಗುಡಿ ಇದೆ. ಪ್ರಮುಖವಾಗಿ ಏನು ಈ ಮೊದಲ ಗರ್ಭಗುಡಿಯಲ್ಲಿ ಎಷ್ಟೇ ಶಿವಲಿಂಗನ ಮೂರ್ತಿ ಇದೆ, ಉಳಿದ ಕಡೆ ಕೂಡ ಶಿವಲಿಂಗನ ಮೂರ್ತಿ ಇಲ್ಲ. ಇದು ಕಲ್ಯಾಣರ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಿದಂತಹ ಮಾಣಿಕೇಶ್ವರ ದೇವಸ್ಥಾನ. ಇಲ್ಲಿ ಕೂಡ ಯುಗಾದಿ ಹಬ್ಬದ ಸಮಯದಲ್ಲಿ ಇಲ್ಲಿ ಸೂರ್ಯೋದಯ ಆದಂತ ನಂತರ ಏನು ಸೂರ್ಯನ ಕಿರಣಗಳು ಶಿವಲಿಂಗನ ಮೇಲೆ ಬೀಳ್ತಾವ ಅನ್ನೋದು ಕೂಡ ಇತಿಥಿ ಇದೆ. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಮತ್ತು ದೇಶ ವಿದೇಶಗಳಿಂದ ಕೂಡ ಇಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಅದರ ಪಕ್ಕದಲ್ಲಿ ನಾವು ನೋಡ್ತಾ ಇರಬಹುದು, ಇದಕ್ಕೆ ಏನು ಮುಸ್ಕಿನ ಬಾವಿ ಅಂತ ಹೇಳ್ತಾರೆ. ಏನು ಮಾಣಿಕೇಶ್ವರ ದೇವಸ್ಥಾನ ಏನಿದೆ ಅದರ ದೇವಸ್ಥಾನ ಮುಂಭಾಗದಲ್ಲೇ ಒಂದು ಮುಸುಕಿನ ಬಾವಿ, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಮುಸುಕಿನ ಬಾವಿ ಅಂತ ಹೇಳ್ತಿದ್ದಾರೆ. ಇದೊಂದು ಬೃಹತ್ ಆಕಾರದ ಬಾವಿ ಇದೆ. ಸುಮಾರು 3 ಏನು ಬಿಲ್ಡಿಂಗ್ ಗಳಿರ್ತವೆ ಅಷ್ಟೊಂದು ಪ್ರಮಾಣದ ತಳಭಾಗದಲ್ಲಿದೆ. ಇದು ಸಾಕಷ್ಟು ಏನು ಆಕರ್ಷಣಕವಾಗಿರುವಂತಹ ಒಂದು ಮುಸುಕಿನ ಬಾವಿ ಅಂತಾನೆ ಹೇಳ್ಬೋದು. ಇಲ್ಲಿ 12 ಶಿವಲಿಂಗಗಳಿದ್ದಾವೆ. ಜ್ಯೋತಿರ್ಲಿಂಗಗಳು ಯಾವ ರೀತಿ ಇರ್ತವೆ ಅದೇ ರೀತಿಯಾಗಿ ಶಿವಲಿಂಗಗಳು ಕೂಡ ಇಲ್ಲಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು ನೀರಿನ ಇದರಲ್ಲಿ ಕೂಡ ಈ ರೀತಿ ನೋಡ್ತಾ ಇರಬಹುದು. ಇಲ್ಲೊಂದು ಶಿವಲಿಂಗ, ಅಂದ್ರೆ ಅದೊಂದು ಶಿವಲಿಂಗ, 3 ಶಿವಲಿಂಗ, 4, 5, 6, 7, 8, 9, 10, 11, 12 ಈ ರೀತಿ ಇದರ ಪೂರ್ಣ ಪ್ರಮಾಣದಲ್ಲಿ ಕೂಡ ಆ ಶಿವಲಿಂಗಗಳಿದ್ದಾವೆ. ಇದೊಂದು ಜ್ಯೋತಿರ್ಲಿಂಗಕ್ಕೆ ಸಮಾನವಾದಂತ ಏನು ಒಂದು ದೇವಸ್ಥಾನ ಅಂತ ಹೇಳಿ ಕೂಡ ಜನರು ಹೇಳ್ತಾರೆ. ಇದು ಸಾಕಷ್ಟು ಆಕರ್ಷಣೀಯ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಇಡೀ ಲಕ್ಕುಂಡಿಯಲ್ಲಿ ಮುಸುಕಿನ ಬಾವಿ ಮತ್ತು ಮಾಣಿಕೇಶ್ವರ ದೇವಸ್ಥಾನ ಸಾಕಷ್ಟು ಆಕರ್ಷಣೆ
ಸಂಪೂರ್ಣವಾಗಿ ಆಗಿದೆ. ಆದರೆ ಈ ಒಂದು ಮುಷ್ಕಿನ ಬಾವಿಗೆ ಮತ್ತು ಮಾಣಿಕೇಶ್ವರ ದೇವಸ್ಥಾನಕ್ಕೆ ಬರಲು ಕೂಡ ಸರಿಯಾದ ರಸ್ತೆ ಸಂಪರ್ಕ ಇಲ್ಲ, ಅವ್ಯವಸ್ಥೆ ಆಗರವಾಗಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಕೇಂದ್ರ ಪುರಾತತ್ವ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಇಂಥ ಪುರಾತನ ಕಾಲದ ಒಂದು ದೇವಸ್ಥಾನದ ಏನು ಪುಷ್ಕರಣಿ ಇದೆ, ಒಂದು ಬಾವಿ ಇದೆ, ಇದು ಸಂಪೂರ್ಣವಾಗಿ ಪಾಚಿ ಕಟ್ಟಿ ಹೋಗಿದೆ. ಇಷ್ಟೊಂದು ಅವ್ಯವಸ್ಥೆ ಇದ್ರೂ ಕೂಡ ಇದನ್ನು ಸರಿ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲಿ ಜನವರಿ 10ರಂದು ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿ ಗ್ರಾಮಕ್ಕೆ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಏನು ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗ್ತಾ ಇದೆ ಈ ಒಂದು ಲಕ್ಕುಂಡಿ ಗ್ರಾಮದ ಪುರಾತನ ದೇವಾಲಯಗಳು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್.